ಓಂ ಶಾಂತಿ. ಡೇಟ್ ಆಗಿದೆ 28 ಜನವರಿ 1976. ಅವ್ಯಕ್ತ ಬಾಪ್ದಾದ ಮಧುಬನ. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ, ರೂಹಾನಿ ಸಿತಾರೋಂ ಕಿ ಮೆಹಫಿಲ್. ರೂಹಾನಿ ಸಿತಾರೋಂ ಕಿ ಮೆಹಫಿಲ್, ಆತ್ಮಿಕ ನಕ್ಷತ್ರಗಳ ಮೆಹಫಿಲ್ ಹಂಗಿರ್ತದೆ. ಪ್ರಕೃತಿ और ಮಾಯಾ ಪರ್ ವಿಜಯ ಪ್ರಾಪ್ತ ಕರಾನೆ ವಾಲೆ, ಪ್ರಕೃತಿ ಮತ್ತು ಮಾಯೆ ಮೇಲೆ ವಿಜಯನ ಪ್ರಾಪ್ತಿ ಮಾಡಿಸುವಂಥವ್ರು ಯಾರು ಮಾಡಿಸ್ತಾರೆ? ಎಲ್ಲ ಪ್ರಾಪ್ತಿ ಶಿವಬಾಬಾ. ಸಫಲತಾಕ್ಕೆ ಲಕ್ಷಣ ದೇನೆ ವಾಲೆ, ಸಫಲತೆಯ ಲಕ್ಷಣ ಏನು ಅವುಗಳನ್ನು ಕೊಡುವಂತಹ ಸರ್ವಶಕ್ತಿಯೋಂ ಕಾ ಅಧಿಕಾರಿ ಬನಾನೆ ವಾಲೆ ಶಿವಬಾಬಾ ಬೋಲೆ. आज बाप दादा सितारों की रूहानी महफिल को देख रहे हैं. इंदो बाप दादा ನಕ್ಷತ್ರಗಳ ಆತ್ಮಿಕ ಮೆಹಲ್ ಅಂದ್ರೇನು? ಮೆಹಫಿಲ್ ಅಂದ್ರೇನು? ಭವನ್. ಅದು ನೋಡ್ತಾ ಇದ್ರು. ಮೆಹಫಿಲ್ ಮೇ ವಿಶೇಷ 3 ಪ್ರಕಾರಕ್ಕೆ ಸಿತಾರೆ ಹೇ. ಈ ಮೆಹಫಿಲ್ನಲ್ಲಿ 3 ಪ್ರಕಾರದ ಆತ್ಮ ನಕ್ಷತ್ರಗಳಿದ್ದರು. हर एक सितारा अपने आप को जानता है कि मैं कौन सा सितारा हूँ. ಪ್ರತಿಯೊಂದು ಆತ್ಮ ತಮ್ಮನ್ನು ತಾವು ತಿಳ್ಕೊಂಡಿದ್ದಾವೆ, ನಾನು ಎಂಥ ನಕ್ಷತ್ರ ಆಗಿದ್ದೀನಿ. ಏಕ್ ಹೇ ಸಫಲತಾಕ್ಕೆ ಸಿತಾರೆ, ನಾನು ಆತ್ಮ ನಕ್ಷತ್ರ, ಸಫಲತೆಯ ನಕ್ಷತ್ರ ಆಗಿದ್ದೀನಿ. ದೂಸರೇ ಹೇ ಲಕ್ಕಿಗೆ ಸಿತಾರೆ, ಎರಡನೇ ಥರದ ನಕ್ಷತ್ರಗಳು ಹೆಂಗಿದ್ರು? ಲಕ್ಕಿ, ಭಾಗ್ಯ ನಕ್ಷತ್ರಗಳು ಅಂತ. ಅವರು ತೀಸರೇ ಹೇ ಉಮೀದ್ವಾರ್ ಸಿತಾರೆ. ಇನ್ನು 3ನೇ ಥರ ನಕ್ಷತ್ರಗಳೇನಿದ್ರು? ಉಮೀದ್ವಾರ್ ಅಂದರೆ ಬಯಸ್ತಾರೆ, ಬಯಕೆ, ಇಚ್ಛೆ. ಅಭಿ ಹರೇಕ್ ಅಪ್ನೆ ಆಪ್ ಸೇ ಪೂಛೆ ಕಿ ಮೇ ಕೌನ್ ಹೂಂ. ಈ 3 ನಕ್ಷತ್ರಗಳಲ್ಲಿ ನೀವು ಯಾರಿದ್ದೀರಾ ಅಂತ ಚೆಕ್ ಮಾಡಿಕೊಳ್ರಿ. ಒಂದು ಸಫಲತಾ ಸಿತಾರೆ, ಇನ್ನೊಂದು ಲಕ್ಕಿ ಸಿತಾರೆ, 3ನೇದು ಉಮೀದ್ವಾರ್ ಸಿತಾರೆ. ಇದರಲ್ಲಿ ಯಾವುದಿದ್ದೀರಾ ಚೆಕ್ ಮಾಡ್ಕೊಳ್ಳಿ. ನಾನು ಸಫಲ ಆಗಿಬಿಟ್ಟಿದ್ದೀನಿ ಅಂತ ಇದ್ದೀರೋ, ನಾನು ಭಾಗ್ಯ ನಕ್ಷತ್ರ ಅಂತಿದ್ದೀರೋ, ಇನ್ನೂ ಉಮೀದಿದೆಯೋ, ಉಮೀದ್ವಾರ್ ನಕ್ಷತ್ರ ಆಗಿದ್ದೀರೋ ಅಂತ ಹೇಳ್ತಾರೆ ಬಾಬಾ. ಸಾರೇ ದಿನ ಕಿ ದಿನಚರ್ಯ ಮೇ ಸಂಕಲ್ಪ, ಶ್ವಾಸ, ಸಮಯ, ಬೋಲ್, कर्म और संबंध व संपर्क में सफलता मूर्त अर्थात सफलता के सितारे स्वयं को अनुभव करते हो. ಇಡೀ ದಿನ ನಿಮ್ಮ ದಿನಚರ್ಯದಲ್ಲಿ ನಿಮ್ಮ ಸಂಕಲ್ಪ ಸಫಲತೆ ಆಗಿದೆಯಾ? ನಿಮ್ಮ ಶ್ವಾಸ ಸಫಲತೆ ಇದೆಯಾ? ನಿಮ್ಮ ಸಮಯ ಸಫಲತೆ ಆಗಿದೆಯಾ? ನಿಮ್ಮ ಒಂದೊಂದು ಮಾತುಗಳು ಸಫಲ ಆಗಿದಾವ? ಕರ್ಮ ಸಫಲ ಆಗಿದೆಯಾ? ಸಂಬಂಧ ಸಂಪರ್ಕದಲ್ಲಿನೂ ಕೂಡ ಸಫಲತಾ ಮೂರ್ತ ಅಂತ ಅನುಭವಿಸ್ತೀರೇನು ಅಂತ ಕೇಳ್ತಾರೆ ಬಾಬಾ. ಅರ್ಥಾತ್ ಸಫಲತಾಕ್ಕೆ ಸಿತಾರೆ ಸ್ವಯಂ ಕೋ ಅನುಭವ ಕರ್ತೆ ಹೋ, ನಾನು ಎಲ್ಲದರಲ್ಲೂ ಸಫಲ ಆಗಿದ್ದೀನಿ ಅಂತ ಅನುಭವ ಮಾಡ್ತೀರಾ. ಜೈಸೆ ಬಾಪ್ ದ್ವಾರ ಸುಖ ಶಾಂತಿ ಜ್ಞಾನ ರತ್ನೋं की ಸಂಪತ್ತಿ ಜನ್ಮಸಿದ್ಧ ಅಧಿಕಾರ ಕೆ ರೂಪ में ಪ್ರಾಪ್ತ ಹುಯಿ ಹೈ. ಹೇಗೆ ತಂದೆಯ ಮುಖಾಂತರ ಸುಖ ಸಿಕ್ಕಿದೆ, ಶಾಂತಿ, ಜ್ಞಾನರತ್ನಗಳ ಸಂಪತ್ತು, ಇದು ನಮ್ಮ ಜನ್ಮಸಿದ್ಧ ಅಧಿಕಾರದ ರೂಪದಲ್ಲಿ ನಮಗೆ ಪ್ರಾಪ್ತಿಯಾಗಿದೆಯಲ್ಲ, ಹಾಗೆಯೇ वैसे हर बात में और हर समय सफलता भी जन्म सिद्ध अधिकार के रूप में अनुभव होती है. ಹೇಗೆ ಬಾಬಾಂದು ಸುಖ, ಶಾಂತಿ, ಜ್ಞಾನ ಇದೆಲ್ಲ ನಮ್ಮದು ಜನ್ಮಸಿದ್ಧ ಅಧಿಕಾರ ಅಂತ ಅನುಭವ ಮಾಡ್ತಿರೋ, ಹಾಗೆಯೇ ಸಮಯ, ಮಾತು, ಸಂಕಲ್ಪ ಇವೆಲ್ಲವುಗಳು ಕೂಡ ನನ್ನ ಜನ್ಮಸಿದ್ಧ ಅಧಿಕಾರ ಅಂತ ಸಹಜವಾಗಿ ಪ್ರಾಪ್ತಿಯ ಅನುಭವ ಮಾಡ್ತೀರೇನು ಅಂತ ಕೇಳ್ತಾರೆ ಬಾಬಾ. ಅಂದರೆ ಸಂಕಲ್ಪ ನನ್ನ ಜನ್ಮಸಿದ್ಧ ಅಧಿಕಾರ ಅಂದ್ರೇನು? ನನ್ನ ಸಂಕಲ್ಪ ಏನಿರಬೇಕು? ಶ್ರೇಷ್ಠ ಸಂಕಲ್ಪ ಮಾಡೋದೇ ನನ್ನ ಜನ್ಮಸಿದ್ಧ ಅಧಿಕಾರ. ಸಫಲತೆಯೇ ನನ್ನ ಜನ್ಮಸಿದ್ಧ ಅಧಿಕಾರ. ಒಳ್ಳೊಳ್ಳೆ ಮಾತುಗಳು ಆಡೋದೇ ನನ್ನ ಜನ್ಮಸಿದ್ಧ ಅಧಿಕಾರ. ಈ ಥರ ಅನುಭವ ಮಾಡ್ತೀರೇನು? ಅಥವಾ मेहनत के बाद मेहनत ज़्यादा और सफलता कम अनुभव होती है.
ಭಾಳ ಪರಿಶ್ರಮ ಮಾಡಿದ ನಂತರ ಇದೆಲ್ಲ ಆಗ್ತದೇನು, ಇಲ್ಲಿ ಪರಿಶ್ರಮ ಮಾಡ್ಕೊಳಿಕತ್ತೀರೇನು ಅಂತ ಕೇಳ್ತಾರೆ ಬಾಬಾ. जितना सोचते हैं करते हैं उतना संकल्प और कर्म का प्रत्यक्ष फल प्राप्त होता है. ನೀವು ಎಷ್ಟು ಯೋಚನೆ ಮಾಡಿದ್ದೀರೋ, ಎಷ್ಟು ಕರ್ಮ ಮಾಡಿದ್ದೀರೋ, ಎಷ್ಟು ಸಂಕಲ್ಪ ಮಾಡಿದ್ದೀರೋ ಅಷ್ಟು ಕರ್ಮದ ಪ್ರತ್ಯಕ್ಷ ಫಲ ಪ್ರಾಪ್ತಿ ಆಗ್ತಿದೆಯಾ ಅಂತ ಕೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಯಾ ಹೋ ಹಿ ಜಾವೇಗ, ಆಗ್ತೈತಿ ಅಂತಿದೆಯೋ ಅಥವಾ ಆಗಿಬಿಟ್ಟಿದೆ ಅಂತಿದೆಯೋ ಅಂತ ಕೇಳ್ತಾರೆ ಬಾಬಾ. ಅಭಿ ನಹಿ ಕಭಿ ತೋ ಹೋಗಾ, ಈಗಿಲ್ಲ ಅಂದರೆ ಮುಂದೆ ಎಂದರೆ ಆಗುತ್ತೇನೋ. ಐಸೆ ಭವಿಷ್ಯ ಫಲ್ ಕಿ ಉಮ್ಮೀದೋ ಪರ್ ಚಲ್ತೆ ಹೇ, ಮುಂದಾಗ್ತೀವಿ ನಾವೆಲ್ಲ ಸಫಲ ಮುಂದಾಗ್ತೀವಿ ಅಂತ ಈ ಥರ ಹೋಗ್ತಾ ಇದ್ದೀರೇನು ಅಂತ ಕೇಳ್ತಾರೆ ಬಾಬಾ. ಸಂಕಲ್ಪ ಕಿ ಉತ್ಪತ್ತಿ ಕೆ ಸಾಥ್ ಸಫಲತಾ ಹುಯಿ ಪಡಿ ಹೇ, ಹಿಂಗೆ ಸಂಕಲ್ಪ ಮಾಡಿದೆ ಅದು ಸಫಲತೆ ಆಗಿಬಿಡ್ತು. ಯಹ ನಿಶ್ಚಯ ಕಾ ಸಂಕಲ್ಪ साथ साथ होता है ನಿಶ್ಚಯ, ಸಂಕಲ್ಪ ಎಲ್ಲ ಒಟ್ಟಿಗೆ ನಡೀತಿದೆ ಏನು ಅಂತ ಕೇಳ್ತಾರೆ ಬಾಬಾ. ಸಫಲತೆ ಸಾಥ್ ಸಾಥ್ ನಡೀತಿದೆ ಏನು. ಹರ್ ಕದಮ್ ಮೇ ಜೈಸೆ ಪದಮ್ ಕಾ ಗಾಯನ್ ಹೇ, ಒಂದು ಹೆಜ್ಜಿನಲ್ಲಿ ನಂದೇನಿದೆ ಪದಮಾ ಪದಂ ಭಾಗ್ಯ ಇದೆ ಅಂತ ಗಾಯನ ಇದೆ. ವೈಸೆ ಹರ್ ಕದಮ್ ಮೇ ಸಫಲತಾ ಸಮಾಯಿ ಹುಯಿ ಹೇ, ಪ್ರತಿಯೊಂದು ಸಂಕಲ್ಪನೂ ಕೂಡ ನಿಮ್ದು ಏನಾಗಿದ್ದಾವೆ, ಸಫಲ ಆಗಿದೆ ಏನು. ಸಂಕಲ್ಪ ವ कर्म के बीच में सफलता रूपी वृक्ष समाया हुआ है. ಸಂಕಲ್ಪ ಮಾಡಿದ್ವಿ, ಕರ್ಮ ಸಂಕಲ್ಪ ವ कर्मಕ್ಕೆ ಬೀಜ ಮೇ, ಸಂಕಲ್ಪದ ಬೀಜ ಬಿತ್ತಿದ್ವಿ ಅಥವಾ ಏನೋ ಕರ್ಮ ಮಾಡಿ ಬೀಜ ಬಿತ್ತಿದ್ವಿ, ಅಲ್ಲಿ ಸಫಲತೆ ರೂಪದ ವೃಕ್ಷ ಏನಾಗಿರ್ತದೆ, ಸಮಾವೇಶ ಆಗಿರ್ತದೆ. ಆ ಒಂದು ಬೀಜೊಳಗೆ ಏನಿರ್ತದೆ, ದೊಡ್ಡ ವೃಕ್ಷ ಇರ್ತದೆ. ಒಂದು ಸಂಕಲ್ಪದ ಬೀಜದಲ್ಲಿ ಸಫಲತೆ ಅನ್ನೋ ವೃಕ್ಷ ಇದ್ದೇ ಇದೆ ಅಂತಾರೆ ಬಾಬಾ. ಐಸೆ ಅನುಭವ ಹೋ ಜೈಸೆ ಸಫಲತಾ ಪರ್ಛಾಯಿ ಕೆ ಸಮಾನ್ ಕರ್ಮ ಕೆ ಪೀಛೆ ಪೀಛೆ ಹೈ ಹಿ. ಬಾಬಾ ಹೇಳ್ತಾರೆ, ಸಫಲತೆ ಏನಿರಬೇಕು ಹೇಳ್ತಾರೆ ಬಾಬಾ, ಈ ಥರ ಅನುಭವ ಆಗ್ತಿದೆ ಏನು ಸಫಲತಾ ಇದು ಪರ್ಛಾಯಿಕೆ ಸಮಾನ್. ಒಂದು ಕರ್ಮ ಮಾಡಿದ ತಕ್ಷಣ ಸಫಲತೆ ಅನ್ನೋದು ನನ್ನ ಹಿಂದೆ ನೆರಳಾಗಿ ಬರಬೇಕು ಅಂತಾರೆ ಬಾಬಾ. ಹಾಗಿದೆ ಏನು, ಆ ಥರ ಅನುಭವ ಮಾಡ್ತಿರೇನು. ಉಸ್ಕೋ ಕೇತೆ ಹೇ ಸಫಲತಾ ಕಾ ಸಿತಾರ, ಇಂಥವ್ರಿಗೆ ಹೇಳಲಾಗ್ತದೆ ಸಫಲತೆಯ ಸಿತಾರ ಅಂತ. ದೂಸರೆ ಹೇ ಲಕ್ಕಿ, ಎರಡನೇ ನಕ್ಷತ್ರ ಹೆಂಗಿದಾವಂತೆ, ಆತ್ಮ ಲಕ್ಕಿ ಹೂ ಭಾಗ್ಯವಾನ್ ಹೂ. ಲಕ್ಕಿ ಸಿತಾರೋ ಮೇ ಭೀ ನಂಬರ್ ಹೇ, ಭಾಗ್ಯ ನಕ್ಷತ್ರಗಳಲ್ಲಿ ಮತ್ತಲ್ಲೂ ನಂಬರ್ ಇದೆ ಅಂತೆ ಬಾಬಾ. ಲಕ್ಕಿ ಸಿತಾರೋं की विशेषता यह है कि वे जो भी संकल्प व कर्म करेंगे उसमें निमित्त मात्र मेहनत होगी, लेकिन फल की प्राप्ति मेहनत के हिसाब से ज़्यादा होगी. ಬಾಬಾ ಹೇಳ್ತಾರೆ, ಲಕ್ಕಿ ಸಿತಾರೋಂಕಿ ವಿಶೇಷತಾ, ಭಾಗ್ಯದ ನಕ್ಷತ್ರಗಳ ವಿಶೇಷತೆ ಇದಾಗಿದೆ. ಏನು ಅಂತಂದರೆ, ಅವರು ಏನು ಸಂಕಲ್ಪ ಅಥವಾ ಕರ್ಮ ಮಾಡ್ತಾರೋ ಅದರಲ್ಲಿ ಅವರು ನಿಮಿತ್ತ ಮಾತ್ರ ಏನು ಮಾಡ್ತಾರೆ, ಪರಿಶ್ರಮ ಮಾಡ್ತಾರೆ. ಆದರೆ ಫಲದ ಪ್ರಾಪ್ತಿ ಮೆಹನತ್ಗೆ ಹಿಸಾಬ್ ಸೆ ಜ್ಯಾದಾ ಹೋಗಿ. ಭಾಗ್ಯದ ನಕ್ಷತ್ರಗಳು ಹೆಂಗಿರ್ತಾರೆ ಅಂತಂದರೆ, ಸ್ವಲ್ಪ ಮೆಹನತ್ ಇರ್ತದೆ, ಪ್ರಾಪ್ತಿ ಏನಿರ್ತದೆ ಹೆಚ್ಚಿರ್ತದೆ. ಮೆಹನತ್ಗೆ ಹಿಸಾಬ್ ಸೆ ಜ್ಯಾದಾ ಹೋಗಿ. लक्की सितारे अपने लक को जानते हुए हर समय बाप दादा का लाख लाख शुक्रिया मानेंगे. ಹೊರಗಡೆನೂ ಮಾತಾಡೋದಿಲ್ಲ, ಅವ್ರೇನೂ ಮಾಡಿರೋದಿಲ್ಲ, ಆದರೆ ಅವ್ರಿಗೆಲ್ಲ ಸಿಗ್ತದೆ. ಅವಾಗೇನಂತೀವಿ, ಭಾಳ ಪುಣ್ಯ ಮಾಡ್ಯಾರ, ಅವ್ರ ಭಾಗ್ಯ ಭಾಳ ಶ್ರೇಷ್ಠದ, ಭಾರಿ ಲಕ್ಕದ ನೋಡ್ರಿ ಅವ್ರದ್ದು ಅಂತ ಹಿಂಗೆ ಅನ್ನೋದಿಲ್ಲ. ಅದಕ್ಕಿಲ್ಲಿ ಬಾಬಾ ಏನು ಹೇಳ್ತಾರೆ, ಲಕ್ಕಿ ಸಿತಾರೆ ಏನಿರ್ತಾರೋ ಫಲ್ ಕಿ ಪ್ರಾಪ್ತಿಗೆ ಮೆಹನತ್ಗೆ ಹಿಸಾಬ್ ಸೆ ज़्यादा होगी. ಲಕ್ಕಿ ಸಿತಾರೆ ಅಪನೆ ಲಕ್ ಕೋ ಜಾನ್ತೆ ಹುಯೆ, ಲಕ್ಕಿ ಸಿತಾರೆಗಳು ಯಾರಿದ್ದಾರೋ ತಮ್ಮ ಭಾಗ್ಯವ ಗೊತ್ತಿದ್ದರೂ ಸಮಯ बाप दादा का लाख लाख शुक्रिया मानेंगे कि मेरे लक का लाख खोल गया. ಅವ್ರು ಏನಂತಾರೆ, ನನ್ನ
ಭಾಗ್ಯದ ಕೀಲಿ ತೆರೆದ್ಬಿಡ್ತು, ಅದೃಷ್ಟ ತೆರೀತು ಅಂತಾರೆ. लक्की सितारे की वाणी में महान बनाने वाली बाप की महिमा दिल से स्वतः ही निकलती रहेगी. ಯಾರು ಲಕ್ಕಿ ಸಿತಾರೆಗಳಿರ್ತಾರೋ ಅವರ ಮಾತಿನಲ್ಲಿ ಮಹಾನ್ ಆಗುವುದು ತಂದೆ ಮಹಿಮೆಯನ್ನು ಹೃದಯದಿಂದ ಸ್ವತಃ ಬಂದ್ಬಿಡ್ತದೆ. और उनके रूप में खुशी की झलक विशेष दिखाई देगी. ಅವರಲ್ಲಿ ಯಾವಾಗಲೂ ಖುಷಿಯ ಒಂದು ಹೊಳಪಿರ್ತದೆ. ಬಾಬಾ ಹೇಳ್ತಾರೆ ಉನ್ಕೆ ರೂಪ್ ಮೇ ಖುಷಿ ಕಿ ಝಲಕ್ ವಿಶೇಷ ದಿಖಾಯಿ ದೇಗಿ. ಅವ್ರು ಯಾವಾಗಲೂ ಖುಷಿಯೊಳಗಿರ್ತಾರೆ. ಯಾರೋ लक्की सितारे. उनका विशेष प्लान सदा बाप का नाम बाला कर रिटर्न करने का, अर्थात बाप का हर कार्य अपने जीवन द्वारा प्रत्यक्ष करने का होगा. ಯಾರು ಲಕ್ಕಿ ಸಿತಾರೆಗಳಿರ್ತಾರೋ ಅವರ ವಿಶೇಷವಾದ ಪ್ಲ್ಯಾನ್ ಏನಾಗಿರ್ತದೆ, ಯಾವಾಗಲೂ ತಂದೆ ಹೆಸರನ್ನು ಪ್ರಸಿದ್ಧಿ ಮಾಡೋದು, ಅದಕ್ಕೆ ರಿಟರ್ನ್ ಬಾಪ್ ಕಾ ಹರ್ ಕಾರ್ಯ, ಅವರ ಜೀವನನೇ ಏನಿರ್ತದೆ ತಂದೆಯ ಕಾರ್ಯನೇ ನನ್ನ ಜೀವನ ಅಂತ ಅಂದ್ಕೊಂಡು ಏನು ಮಾಡ್ತಾರೆ, ತಂದೆಯ ಪ್ರತ್ಯಕ್ಷ ಮಾಡ್ತಾರೆ. ಸದಾ ಬಾಪ್ಗೆ ಸ್ನೇಹಿ रहने वाले ಲಕ್ಕಿ ಸಿತಾರೆಗಳೇನಿರ್ತಾರೆ ಯಾವಾಗಲೂ ತಂದೆಯ ಸ್ನೇಹಿ ಆಗಿರ್ತಾರೆ. ಅವ್ರ ಬಾಪ್ಗೆ ಸ್ನೇಹಿ ಬನಾನೆ ವಾಲೆ ಹೋಂಗೆ. ತಾವು ಯಾವಾಗಲೂ ತಂದೆಯ ಜೊತೆ ಸ್ನೇಹ ಇಟ್ಕೊಂಡಿರ್ತಾರೆ. ಉಳಿದೆಲ್ಲ ಆತ್ಮಗಳನ್ನು ಕೂಡ ತಂದೆ ಜೊತೆಗೆ ಸ್ನೇಹ ಮಾಡಿಸ್ತಾರೆ. ಸದೈವ್ ಯಹಿ ಸ್ಲೋಗನ್ ಸ್ಮೃತಿ ಮೇ ಅವ್ರ ವಾಣಿ ಮೇ ಹೋಗ. ಅವ್ರಿಗೆ ಯಾವಾಗಲೂ ಇದೇ ಸ್ಲೋಗನ್ನಿನ ಸ್ಮೃತಿನಲ್ಲಿ ಇರ್ತಾರೆ, ವಾಣಿನಲ್ಲಿರ್ತಾರೆ. ಏನು? ವಾಹ ಬಾಬಾ ವಾಹ, ಅವರು ವಾಹ ತಕದೀರ್ ವಾಹ ಅಂತಿರ್ತಾರಂತೆ. ಯಾರೋ ಲಕ್ಕಿ ಸಿತಾರೆಗಳು. ಐಸೆ ಅಪ್ಪನೇ ಕೋ ಲಕ್ಕಿ ಸಿತಾರೆ ಸಮಜ್ತೆ ಹೋ. ಈ ಥರ ನಿಮ್ಮನ್ನು ನೀವು ಅನಾತ್ಮ ಭಾಗ್ಯ ಸಿತಾರೆ ವಾರೇ ವಾ ಮೇರಾ ಲಕ್ ವಾರೇ ಬಾಬಾ ವಾ ಅಂತೀವ, ಅದನ್ನು ಅನುಭವ ಮಾಡ್ತೀವ, ಚೆಕ್ ಮಾಡ್ಕೊಳ್ಳಿ. ಇನ್ನು ಮೂರನೇ ಥರ ನಕ್ಷತ್ರಗಳು ಹೇಗಿದ್ರು, ಉಮೀದ್ವಾರ್ ಸಿತಾರೆ. ಮೊದಲಿದ್ದು ಎಂಥ ಸಿತಾರೆ ಇದ್ದು ಎಂಥವ್ರಿದ್ರು? 3 ಸಿತಾರೆಗಳು ಹೇಳಿದ್ರಲ್ಲ ಬಾಬಾ. 3 ಸಿತಾರೆಗಳ ಮೊದಲಿದ್ದು ಸಫಲತಾ ಸಿತಾರ. ಒಂದನೇದೇನು ಸಫಲತಾ ಸಿತಾರ, ಎರಡನೇದ್ದು ಲಕ್ಕಿ ಸಿತಾರ, 3 ಉಮೀದ್ವಾರ್ ಸಿತಾರೆ. ಉಮೀದ್ವಾರ್ ಸಿತಾರೆ ಏನಿರ್ತಾರೆ, ಅವ್ರ ವಿಶೇಷತೆ ಏನು? उनकी विशेषता क्या होगी? कई उम्मीदवार सितारों में से सफलता मूर्त भी बन जाते हैं. ಇದು ಉಮೀದ್ವಾರ್ ಸಿತಾರೆ ಹೇಗಿರ್ತಾರೆ, ಸಫಲತಾ ಮೂರ್ತನೂ ಆಗಿರ್ತಾರೆ. उम्मीदवार सितारे सदैव बाप का व श्रेष्ठ आत्माओं का साथ लेते हुए चलते हैं. ಉಮೀದ್ವಾರ್ ಸಿತಾರೆಗಳೇನು ಮಾಡ್ತಿರ್ತಾರೆ, ಯಾವಾಗಲೂ ತಂದೆ ಮತ್ತು ಶ್ರೇಷ್ಠಾತ್ಮಗಳನ್ನು ಜೊತೆಗೆ ತಗೊಂಡು ಹೋಗ್ತಿರ್ತಾರೆ. ಹರ್ ಕದಂ ಪರ್ ಸಹಾರೆ ಕೆ ಆಧಾರ ಪರ್ ಚಲತೆ. ಅವ್ರಿಗೆ ಆಧಾರ ಬೇಕು. ಯಾರಿಗೆ? ಉಮೀದ್ವಾರ್ ನಕ್ಷತ್ರಗಳು. ಪ್ರತಿ ಕ್ಷಣನೂ ಯಾರ್ದಾದ್ರೂ ಸಹಾರ ತಗೊಂಡು ಹೋಗ್ತಿರ್ತಾರೆ. ಹರ್ ಸಂಕಲ್ಪ ಅವರು कर्म में होगा या नहीं होगा, श्रेष्ठ है या साधारण है, करे या न करे, ಈ ಪ್ರಶ್ನೆಗಳು ಅವರಲ್ಲಿರ್ತಾವೆ. ಏನೋ ಪ್ರತಿ ಸಂಕಲ್ಪ ಮತ್ತು ಕರ್ಮದಲ್ಲಿ ಆಗ್ತದೋ ಇಲ್ವೋ, ಇದು ಶ್ರೇಷ್ಠ ಇದೆಯೋ ಸಾಧಾರಣ ಇದೆಯೋ, ಮಾಡಬೇಕೋ ಬಿಡಬೇಕೋ, ಜಡ್ಜ್ಮೆಂಟ್ ಕಿ ಶಕ್ತಿ ನಹಿ ಹೋಗಿ. ಉಮೀದ್ವಾರ್ ನಕ್ಷತ್ರಗಳ ಹತ್ರ ಜಡ್ಜ್ಮೆಂಟ್ ಇರೋದಿಲ್ಲ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ ಜಡ್ಜ್ಮೆಂಟ್ कराने के लिए ಅರ್ಥಾತ್ ಸ್ವಯಂ ಜಸ್ಟಿಸ್ ನಹಿ ಬನ್ ಸಕ್ತೆ. ನಿರ್ಣಯ ತಗೊಳ್ಳಿಕ್ಕೆ ಆಗೋದಿಲ್ಲ ಅವ್ರಿಗೆ. ಜಡ್ಜ್ಮೆಂಟ್ कराने के लिए ಬಾರ್ ಬಾರ್ ಕಿಸಿ ಜಡ್ಜ್ ಕಿ ಅವಶ್ಯಕತೆ ಹೋಗಿ. ಏನಾದರೂ ನಿರ್ಧಾರ ಮಾಡಬೇಕು ಅಂತಂದರೆ ಅವ್ರಿಗೆ ಯಾರಾದರೂ ಬೇಕು. श्रेष्ठ संकल्प वाला होगा लेकिन दृढ़ संकल्प वाला नहीं होगा. ಸಂಕಲ್ಪಗಳೇನೋ ಶ್ರೇಷ್ಠ ಇರ್ತಾವೆ, ಆದರೆ ದೃಢತೆ ಇರೋದಿಲ್ಲ ಅಂತಾರೆ ಬಾಬಾ. हर परिस्थिति में वह सेवा के कार्य में उमंग उल्लास होगा
ಲೇಕಿನ್ ಹಿಮ್ಮತ್ ಕಮ್ ಹೋಗಿ. ಎಲ್ಲ ಪರಿಸ್ಥಿತಿನಲ್ಲಿ ಅವರು ಸೇವಾ ಮಾಡ್ತಾರೆ, ಉಮಂಗ್ ಉಲ್ಲಾಸ ಇರ್ತದೆ, ಅದರ ಧೈರ್ಯ ಇರೋದಿಲ್ಲ ಅಂತಾರೆ ಬಾಬಾ. उसके लिए हिम्मत दिलाने वाला साथी चाहिए. ಅವ್ರಿಗೆ ಯಾರೊಬ್ಬರು ಬೇಕು, ಧೈರ್ಯ ಕೊಡೋರು, ಬೆನ್ನು ತಟ್ಟೋರೊಬ್ಬರು ಬೇಕು ಅವ್ರಿಗೆ. प्लान्स बहुत अच्छे होंगे, संकल्प समर्थ भी होंगे, लेकिन स्वरूप में पूरा नहीं ला सकेंगे. ಒಳ್ಳೊಳ್ಳೆ ಪ್ಲ್ಯಾನ್ ಮಾಡ್ತಾರೆ, ಒಳ್ಳೆಯವರು ಇರ್ತಾರೆ, ಸಂಕಲ್ಪಗಳು ಸಮರ್ಥ ಇರ್ತವೆ, ಆದರೆ ಸ್ವರೂಪದಲ್ಲಿ ಕಂಪ್ಲೀಟ್ ಮಾಡೋಕ್ಕಾಗೋದಿಲ್ಲ, ಅವುಗಳನ್ನು ಪ್ರಾಕ್ಟಿಕಲಲ್ಲಿ ತಗೊಂಡು ಬರೋಕ್ಕೆ ಆಗೋದಿಲ್ಲ. ಆದಾಯ ಪೌನ ಕುಚ್ ವಾಣಿ ದ್ವಾರ ಕುಚ್ ಕರ್ಮ ದ್ವಾರ ಸಂಪನ್ನ ಕರ್ ಸಕೆಂಗೆ. ಅವರು ಕಂಪ್ಲೀಟ್ ಸಂಪನ್ನ ಮಾಡೋದಿಲ್ಲ, ಅರ್ಧಾರೆ ಮಾಡ್ತಾರೆ, ಪೌನಾರೆ ಮಾಡ್ತಾರೆ. ಲೇಕಿನ್ ಉನ್ಕಿ ಏಕ್ ವಿಶೇಷತೆ ಹೋಗಿ, ಉಮೇದ್ವಾರ್ ನಕ್ಷತ್ರಗಳದ್ದು ಒಂದು ವಿಶೇಷತೆ ಇದೆ. ಏನು? ಹರ್ ಸಮಯ ಸಹಾರಾ ಲೇನೆ ಕೆ ಕಾರಣ ಬಾಬಾ ಕಿ ಯಾದ್ ರಹೇಗಿ. ಅವ್ರದ್ದೊಂದು ವಿಶೇಷತೆ ಏನೋ, ಪ್ರತಿ ಕ್ಷಣ ಸಹಾರ ತಗೊಳ್ತಾರಲ್ಲ, ಯಾರ್ದು? ಬಾಬಾಂದು. ಅಲ್ಲಿಗೆ ಅವ್ರಿಗೇನಿರ್ತದೆ, ಯಾವಾಗಲೂ ಬಾಬಾಂದು ನೆನಪಿರ್ತದೆ. ಉನ್ಕೆ ಮುಖ ಸೆ ನಶೆ ಸೆ ಅವ್ರ ನಿಶ್ಚಯ ಸೆ ಯಹ ಬೋಲ್ ನಿಕ್ಲೆಂಗೆ. ಉಮೇದ್ವಾರ್ ಸಿತಾರೆ ಬಾಯಿಯಿಂದ, ನಶೆಯಿಂದ, ನಿಶ್ಚಯದಿಂದ ಒಂದು ಮಾತು ಬರ್ತದೆ, ಕಿ ಹಮಾರ ಬಾಬಾ ಹಮಾರೆ ಸಾಥ್ ಹೇ. ನಮ್ಮ ತಂದೆ ನನ್ನ ಜೊತೆ ಯಾವಾಗಲೂ ಇದ್ದೇ ಇದ್ದಾರೆ. ಆಖಿರ್ ವಹ ದಿನ ಆಯೇಗಾ ಜಬ್ ಸಂಕಲ್ಪ ಕೋ ಕರ್ಮ ಮೇ ಲಾಕರ್ ಹಿ ದಿಖಾಯಂಗೆ. ಒಂದು ದಿವಸ ಅದು ದಿನ ಬರ್ತದೆ, ಏನು? ಸಂಕಲ್ಪವನ್ನು ಕರ್ಮದಲ್ಲಿ ತಗೊಂಡು ಬರೋದು, ಅದನ್ನು ನೋಡ್ತೀವಿ. ಐಸಿ ಉಮೀದ್ ಹರ್ ಸಮಯ ರಹತಿ ಹೇ. ಯಾವಾಗಲೂ ಆ ಉಮೀದನ್ನು ಇಟ್ಕೊಂಡಿರ್ತಾರೆ, ಆ ಭಾವ ಅಂದರೆ ಆಗ್ತದೆ, ಆ ಇಚ್ಛೆ, ಆಸೆ ಇಟ್ಕೊಂಡಿರ್ತಾರೆ. ದಿಲ್ ಶಿಕಸ್ತ್ ನಹಿ ಬಂತೆ ಹೇ. ಎಂದೂ ಅವರು ಹೃದಯ ವಿಧೀಡ ಆಗೋದಿಲ್ಲ. ಆಗಲಿಲ್ಲ, ಮಾಡಲಿಲ್ಲ ಅಂತಂದರೆ, ಸಫಲತೆ ಆಗಲಿಲ್ಲ ಅಂತಂದರೆ ದಿಲ್ ಶಿಕಸ್ತ್ ಆಗೋದಿಲ್ಲ. ಏನು ಮಾಡ್ತಾರೆ ಅವರು? ಬಾಬಾ ನಮ್ಮ ಜೊತೆ ಇದ್ದಾರೆ, ಒಂದಿಲ್ಲ ಒಂದು ದಿವಸ ಅದು ನಾವು ಮಾಡ್ತೀವಿ, ಹಾಗೇ ಆಗ್ತದೆ. उनके चेहरे पर परिवार के साथ स्नेह की झलक दिखाई देती है. ऐसे उम्मीदवार सितारे माया के एक विशेष वार से बचे रहते हैं. ಇಂಥ ಉಮೇದ್ವಾರ ಮಕ್ಕಳು ಯಾವಾಗಲೂ ಬಾಬನ ಜೊತೆ ಇರೋದರಿಂದ, ಪರಿವಾರದ ಜೊತೆ ಇರೋದರಿಂದ ಅವರು ಮಾಯೆಯಿಂದ ಏನಾಗ್ತಾರೆ? ಬಚಾವ್ ಆಗ್ತಾರೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, संबंध और संपर्क में भी सर्व का सत्कार करने के कारण स्नेही होते हैं. ಅವರು ಸಂಬಂಧ ಮತ್ತು ಸಂಪರ್ಕದಲ್ಲಿ ಎಲ್ಲರಿಗೂ ಏನು ಮಾಡ್ತಿರ್ತಾರೆ? ಸತ್ಕಾರ ಕೊಡ್ತಿರ್ತಾರೆ, ರೆಸ್ಪೆಕ್ಟ್ ಕೊಡ್ತಾರೆ. ಅದರಿಂದ ಅವರು ಏನಾಗ್ತಾರೆ? ಸ್ನೇಹಿ ಆಗ್ತಾರೆ. ಉನ್ಕೆ ಚೆಹರೆ ಪರ್ ಪರಿವಾರ ಕೆ ಸಾಥ್ ಸ್ನೇಹ ಕಿ ಝಲಕ್ ದಿಖಾಯಿ ದೇತೆ. ಐಸೆ ಉಮೇದ್ವಾರ್ ಸಿತಾರೆ ಮಾಯಾ ಕೆ ಏಕ್ ವಿಶೇಷ ವಾರ್ ಸೆ ಬಚ್ಚೆ रहते हैं. वह कौन सा? ಯಾವ ಮಾಯೆಯ ಒಂದು ಇದರಿಂದ ಅವರು ಸುರಕ್ಷಿತ ಆಗಿರ್ತಾರೆ, ಅದು ಯಾವುದು ಅಂತ ಕೇಳ್ತಾರೆ ಬಾಬಾ. ವೇ ದೇಹ ಅಭಿಮಾನ ಮೇ ಕಭಿ ನಹಿ ಆತೆ. ಉಮೇದ್ವಾರ್ ಬಚ್ಚೆ, ಉಮೇದ್ವಾರ್ ಸಿತಾರೆ ಎಂದೋ ದೇಹಾಭಿಮಾನದಲ್ಲಿ ಬರೋದಿಲ್ಲ. ಇವರೆಲ್ಲ ಸಫಲತೆ ಆಗಿರ್ತದೆ. ಸಫಲತೆ ಸಿತಾರೆಗಳು ಎರಡದ್ದೇನು ಹೇಳಿದ್ರು ಬಾಬಾ? ಲಕ್ಕಿ ಸಿತಾರೆಗಳಿಗೆ ಒಮ್ಮೊಮ್ಮೆ ಬರ್ಬೋದು ದೇಹಾಭಿಮಾನ, ನಾನು ಭಾರಿ ಲಕ್ಕಿ ಇದ್ದೀನಿ, ನಂದೆಲ್ಲ ಸಫಲತೆ ಆಗ್ತದೆ. ಆದರೆ ಈ ಮೂರನೇ ಸಿತಾರೆಗಳಿದ್ದಾರಲ್ಲ, ಎಂದೂ ಕೂಡ ದೇಹಾಭಿಮಾನದಲ್ಲಿ ಅವರು ಬರೋದಿಲ್ಲ. ಯಾಕೆ? ನಾನು ಎಲ್ಲರಿಂದ ಮುಂದೆ ಹೋಗ್ತಾ ಇದ್ದೀನಿ ಅಂತ ಇರ್ತದೆ ಒಳಗಡೆ. ನಾನೇ ಮುಂದೆ ಹೊಂಟಿದ್ದೀನಿ, ನನ್ನ ಶಕ್ತಿಯಿಂದನೇ ಮುಂದೆ ಹೋಗ್ತೀನಿ ಅಂತ ಇರೋದಿಲ್ಲಲ್ಲ ಅವ್ರಿಗೆ. ಬಾಬಾನ ಸಹಾರ ತಗೊಳ್ತಾರೆ, ಬ್ರಾಹ್ಮಣ ಪರಿವಾರದ ಸಹಾರ ತಗೊಳ್ತಾರೆ. ಅದರಿಂದ ಅವರು ಎಂದೂ ಕೂಡ ದೇಹಾಭಿಮಾನದಲ್ಲಿ ಬರೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ದೇಹಾಭಿಮಾನ ಅರ್ಥಾತ್ ಹೋಶಿಯಾರಿಕ ಅಭಿಮಾನ. ನಾನು ಭಾಳ ಶ್ರೇಷ್ಠ, ನನಗೆ ಎಲ್ಲ ನಿರ್ಣಯ ತಗೊಳ್ಳಿಕ್ಕೆ ಬರ್ತದೆ, ನಾನು ಸಫಲತಾ ಮೂರ್ತಿದ್ದೀನಿ, ನಾನು ಲಕ್ಕಿ ಇದ್ದೀನಿ, ಈ ಥರ ಬರೋದಿಲ್ಲ ಯಾರಿಗೆ? ಉಮೇದ್ವಾರ್ ಸಿತಾರೆಗಳಿಗೆ. और बुद्धि का अभिमान भी नहीं आती. वे इससे सेफ रहते हैं.
ಈ ಎಲ್ಲದರಿಂದ ಉಮೀದ್ವಾರ್ ಸಿತಾರೆಗಳೇನು ಮಾಡ್ತಾರೆ, ಸುರಕ್ಷಿತ ಆಗಿರ್ತಾರೆ. ಐಸೇ ನಹಿ ಕಿ ಉನ್ಕಿ ಬುದ್ಧಿ ಮೇ ಕುಚ್ ಚಲ್ತಾ ನಹಿ ಹೇ, ಹೀಗಲ್ಲ ಅವ್ರ ಬುದ್ಧಿನಲ್ಲಿ ಏನೂ ನಡೆಯೋದಿಲ್ಲ ಅಂತಲ್ಲ. ಪ್ಲಾನ್ಸ್ ಚಲ್ತೆ ಹೇ, ಸಂಕಲ್ಪ ಭಿ ಆತೆ ಹೇ, ಲೇಕಿನ್ ದೃಢ ಸಂಕಲ್ಪ ನ ಹೋನೆ ಕೆ ಕಾರಣ ಸಾಥ್ ಲೇನಾ ಪಡ್ತಾ ಹೇ. ಅವ್ರಿಗೆಲ್ಲ ಗೊತ್ತಿರ್ತದೆ, ಆದರೂ ಕೂಡ ದೃಢ ಸಂಕಲ್ಪ ಇಲ್ಲದೆ ಕಾರಣ ಅವ್ರಿಗೇನಾಗ್ತದೆ, ಎಲ್ಲರೂ ಜೊತೆ ಬೇಕಾಗ್ತದೆ. अब समझा 3 प्रकार के सितारे कौन से हैं? ಚೆಕ್ ಮಾಡ್ಕೊಳ್ಳಿ ನೀವು, ನಾನು ಯಾವ ಪ್ರಕಾರದ ನಕ್ಷತ್ರ ಆಗಿದ್ದೀನಿ ಅಂತ. ಉಮೀದ್ವಾರ್ ಸಿತಾರೆ ಮೇ ಬಾಪ್ ಕೋ ಭೀ ಉಮೀದ್ ಹೇ. ಯಾರು ಉಮೀದ್ವಾರ ನಕ್ಷತ್ರಗಳಿದಾರಲ್ಲ ಅವ್ರ ಮೇಲೆ ಬಾಬಾಗೇನಿದೆ, ಉಮೀದಿದೆ, ಆಸೆ ಇದೆ. ಕಭಿ ಭೀ ಹೈ ಜಂಪ್ ದೇ ಸಕ್ತೆ ಹೇ. ಬಾಬಾಗೇನು ಉಮೀದಿದೆ, ಈ ಉಮೀದ್ವಾರ ಮಕ್ಕಳು ಯಾವಾಗ ಬೇಕಾದಾಗ ಏನಾಗ್ಬೋದು, ಹೈ ಜಂಪ್ ಮಾಡ್ಬೋದು ಅಂತ. ಕಭಿ ಕಭಿ ನ ಉಮೀದ್ ವಾಲೆ सबकी उम्मीद अपने में रखाने के निमित्त बन जाते हैं, लेकिन यह उम्मीदवार है, उम्मीदवार में उम्मीद रखना. ಉಮೀದ್ವಾರ್ ಸಿತಾರೆ ಮೇಲೆ ಏನಿರಬೇಕು, ಉಮೀದ್ ಇಡಬೇಕು. ಉಮೀದ್ ಅಂದ್ರೇನು, ಭರವಸೆ. ಏನಿರಬೇಕು, ಭರವಸೆ. ಈ ಭರವಸೆ ಇರ್ತಕ್ಕಂಥ ಮಕ್ಕಳು ಒಂದಿಲ್ಲ ಒಂದು ದಿವಸ ಏನು ಮಾಡ್ತಾರೆ, ಹೈ ಜಂಪ್ ಮಾಡ್ತಾರೆ ಅನ್ನೋ ಭರವಸೆ ಇರಬೇಕು. यह ड्रामा में किसी किसी का ವಂಡರ್ಫುಲ್ ಪಾರ್ಟ್ भी ಬನಾ ಹುआ है. ಈ ನಾಟಕದಲ್ಲಿ ಕಿಸಿ ಕಿಸಿ ಕಾ, ಯಾರ್ದು ಏನು ಯಾವಾಗ ಏನು ಗೊತ್ತಿರೋದಿಲ್ಲ, ವಂಡರ್ಫುಲ್ ಪಾತ್ರ ಇರ್ತದೆ ಅಂತ ಹೇಳ್ತಾರೆ ಬಾಬಾ. ಸದಾ ಸ್ವಯಂ ಕೋ ಸಫಲತಾ ಕಾ ಸಿತಾರಾ ಬನಾನೆ ಕಾ ಲಕ್ಷ್ಯ. ಸದಾ ಸ್ವಯಂ ಕೋ, ಸ್ವಯಂವನ್ನು ಸಫಲತೆಯ ಸಿತಾರೆ ಆಗುವ ಲಕ್ಷ್ಯ ಮತ್ತು ಲಕ್ಷಣ ದಿಖಾನೆ ವಾಲೆ, ಸರ್ವಶಕ್ತಿयों के अधिकारी, बाप की सर्व प्राप्तियों के अधिकारी, ಎಲ್ಲ ಶಕ್ತಿಗಳ ಅಧಿಕಾರಿ, ತಂದೆಯ ಎಲ್ಲ ಶಕ್ತಿಗಳ ಮೇಲೆ ಪ್ರಾಪ್ತಿಗಳ ಮೇಲೆ ಅಧಿಕಾರಿ, ಬ್ರಹ್ಮಾಂಡ और ವಿಶ್ವಕ್ಕೆ ಅಧಿಕಾರಿ. ನಮಗೆ ಎದರ ಮೇಲೆ ಅಧಿಕಾರ ಇದೆ, ಇಡೀ ಬ್ರಹ್ಮಾಂಡದ ಮೇಲೆ ಅಧಿಕಾರ ಇದೆ. ಪ್ರಕೃತಿ और ಮಾಯಾ पर ವಿಜಯ ಪ್ರಾಪ್ತ करने वाले, ಪ್ರಕೃತಿ ಮತ್ತು ಮಾಯ ಮೇಲೆ ವಿಜಯನ ಪ್ರಾಪ್ತಿ ಮಾಡಿಕೊಳ್ಳುವಂತಹ ವಿಜಯಿ ನಕ್ಷತ್ರಗಳಿಗೆ ಬಾಪ್ ದಾದಾರವರ ನೆನಪು ಹಾಗೂ ಪ್ರೀತಿ. ನಮಸ್ತೆ 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 ಬಾಬಾ, ನಮಸ್ತೆ. ಅಚ್ಛಾ, ಓಂ ಶಾಂತಿ.